ಯಾಕೆ ಆ್ಯಂಡ್ ಇಟ್ ಇಸ್ ಇಂಟರ್ನ್ಯಾಷನಲ್. ಮಮ್ಮಿ ಅತ್ತಿದ್ದು ಆ್ಯಕ್ಚುಲಿ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದರ್ವೈಸ್ ಗುಡ್ ಇನ್ ದ ಈವ್ನಿಂಗ್. ನಿನ್ನೆ ನಾನು ಅಂದರೆ ಲಾಸ್ಟ್ ವ್ಲಾಗ್ ನೀವೆಲ್ಲಿ ನೋಡೋಕೆ ಬಿಟ್ಟಿದ್ರು ಅಲ್ಲಿಂದನೇ ಇದನ್ನು ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಿಂದ ಇಲ್ಲಿ ತನಕ ಏನು ಲಗೇಜ್ ಎತ್ಕೊಂಡು ಬಂದೋ ಅದೇ ಅಪ್ಡೇಟು. ನಮ್ಮ ಮಮ್ಮಿ ಬೇಡ ಅಂದರೂ ಬಂದವರೆ. ಅಲ್ಲಿ ಸ್ವರೂಪ ಅವಳು ನೋಡ್ತಾಳೆ ನನ್ನ ಜೊತೆ. ಇವಾಗ ಅಂದರೆ ನನ್ನ ಜೊತೆ ಬರಲ್ಲ, ಬೇರೆ ಆಟೋದಲ್ಲಿ ಬೇರೆ ಜಾಗಕ್ಕೆ ಹೋಗ್ತಾಳೆ. ಅವಿಲ್ಲಿ ಬಂದು ಕ್ಯಾಬ್ ವೆಯ್ಟ್ ಮಾಡ್ತಿದ್ದೀನಿ. ಇನ್ನು 3 ಮಿನಿಟ್ಸ್ ಇದೆಯಂತೆ. 6 o'clock ಹೊರಡೋಣ ಅಂದ್ಕೊಂಡೆ, ಬಟ್ ಇಟ್ಸ್ ಓಕೆ. ಹೋಪ್ಫುಲಿ ಟ್ರಾಫಿಕ್ ಇರಲ್ಲ. ಬಿಕಾಸ್ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್. ಅದು ಹೆಬ್ಬಾಳದ ಮೇಲೆ ಬೇರೆ ಹೋಗ್ಬೇಕಾ. ಇವತ್ತೇ ಬೇಗ ರೀಚ್ ಆದರೆ ಆಯಿತು. ಯಾಕಂದರೆ ವೆಬ್ ಚೆಕ್ ಇನ್ ಅಷ್ಟು ಟ್ರಾಫಿಕ್ ಇಲ್ಲ. ಬಟ್ ಹೇಳೋಕ್ಕಾಗಲ್ಲ, ಏರ್ಪೋರ್ಟಲ್ಲಿ ಜಾಸ್ತಿ ಜನ ಬಂದರೆ. ಓಕೆ ಮಮ್ಮಿ ಬರೋದಾ? ಬಾಯ್. ಹುಷಾರು. ರೊಟೇಟ್ ಮಾಡ್ಬೋದು ಮಚ್ಚ. ಬರೋದಾ? ಕಳ್ದೋಗ್ತೀಯ ನೀನು? ಸೊಪ್ಪಗಾಗೋಯ್ತಲೇ. ಅಯ್ಯೋ ಸೊಪ್ಪಗೋಗೋಯ್ತಾ ಮಮ್ಮಿ? ಯಾಕೆ ಬೋರ್ಡಾಗಿರಲ್ವಲ್ಲ? ಯಾಕೆ ಹೋದ ವರ್ಷ ನಾನು ಇರಲಿಲ್ಲ. ಯಾಕೆ ಹೇಳ್ತಾ ಇದೆಯಾ? ಯಾಕೆ ಹೇಳ್ತಾ ಇದೆಯಾ? ಮನೆಗೆ ಬರಲ್ಲ ವಾಪಸ್ಸು? ಹೋಗೋದ ಆಯಿತು, ಬರ್ತೀನಿ ನಿನ್ನ ಜೊತೆ. ನೀನು ಯಾಕೆ ಹೇಳ್ತಾ ಇದೆಯಾ? ಹಂಗೆ ಹತ್ಕೊಂಡು ಕಳ್ಸ್ಕೊಡ್ತಾರಾ? ಹಾಂ, ಇದೇ ಬುದ್ಧಿ ಕಲ್ತಿರೋದ ನೀನು? ನನ್ನ ಗಂಡನ ಮನೆಗೆ ಹೋದರೆ ಫುಲ್ TRP ನನ್ನ ಯೂಟ್ಯೂಬ್ಗೆ. ಚಾನ್ಸ್ ಇದೆ. ನಾನು ಆಂಟಿ ಪಾರ್ಟಿ ಮಾಡ್ತಿರ್ತೀವಿ. ನನ್ನ TRP ಬರೋಕ್ಕಾರೋ ಅಳು ಮಜ್ಜ. ನೀನು ಅಳು ನೋಡು. ಇವಾಗ ಓಡ್ತಾರೋ ಕಂಟೆಂಟೇ ಅದು. ಒಂದು ಮದುವೆ ಆಗಬೇಕು, ಮದುವೆಲೆಲ್ಲ ಗೊಳೋ ಅಂತ ಅಳಬೇಕು. ನೆಕ್ಸ್ಟ್ ಮಗು. ಹೇಳಮ್ಮ ಯಾಕತ್ತೆ ಹೇಳ್ಬಿಡು. ಬರೀ ಡವ್ ಮಾಡ್ತಾವಳ ಅವಳು. ಹುಷಾರು ಹುಷಾರು. ಆಯ್ತು, ನೀನು ಹುಷಾರು. ಬಾಯ್. ಯಪ್ಪ. ಹಾಕು. ಬೈ ಫ್ರೆಂಡ್ಸ್. ಬಾಯ್ ಮಾ. ಫೋನ್ ಮಾಡ್ತೀನಿ ರೀಚ್ ಆದ್ಮೇಲೆ. ಓಕೆ ಗೈಸ್, ಆಫ್ಟರ್ ಲಿಟ್ರಲಿ 1 hour ಡ್ರೈವ್. ನಾನು 6:30 6:20 ಹೊರಟಿತ್ತು. 7:30 ಎಕ್ಸಾಕ್ಟ್ಲಿ ಇವಾಗ. ಆ್ಯಂಡ್ ನನ್ನ ಒಂದು ಕ್ಯಾಮ್ರಾದಲ್ಲಿ ನೀವು ಟರ್ಮಿನಲ್ 2ನ ವ್ಯೂ ನೋಡಿ. ಲುಕ್ ಇಟ್ ದಟ್. ಏನು ಬೊಂಬಾಟಾಗಿ ಕಾಣ್ತಾ ಇದೆಯಲ್ಲ. ಐ ಆಮ್ ವೆರಿ ಸಾರಿ, ನಾನು ಇವಾಗಲೇ ಮೈಕ್ ಹಾಕೊಂಡಿಲ್ಲ. ಬಿಕಾಸ್ ನಾನು ಪ್ರಾಸೆಸ್ನ ಮುಗಿಸ್ಬೇಕು. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಲಾಂಗೆಸ್ಟ್ ಫ್ಲೈಟ್ ತೊಗೊಳ್ತಾ ಇರೋದು. ಆ್ಯಂಡ್ ಇಟ್ ಇಸ್ ಇಂಟರ್ನ್ಯಾಷನಲ್. ಸೊ ನನಗೆ ತುಂಬಾ ಜಿಟರ್ಸ್ ಇದೆ. ಹೆಂಗೆ ಇರುತ್ತೆ ಏನಿರುತ್ತೆ ಅದು ಫ್ಲೈಟ್ ಹತ್ತೋ ತನಕ ನನಗೆ ಅದೇ ಜಿಟರ್ಸ್ ಇರುತ್ತೆ. ಸೊ ಅದ್ರ ಮಧ್ಯದಲ್ಲೆಲ್ಲ ನನಗೆ ಇವಾಗ ಮೈಕ್ ಹಾಕೊಳ್ಳೋಕ್ಕೆ ಗಮನನೇ ಹೋಗ್ತಾ ಇಲ್ಲ. ಐ ಆಮ್ ವೆರಿ ಸಾರಿ ಅಬೌಟ್ ಇಟ್. ನಾವು ಎಲ್ಲ ಪ್ರಾಸೆಸ್ ಮುಗಿಸಿ ಯಾವಾಗ ಫ್ಲೈಟಿಗೆ ಕುತ್ಕೊಂಡು ವೆಯ್ಟ್ ಮಾಡ್ತಿರ್ತೀವಲ್ಲ ಆವಾಗ ನಾನು ಖಂಡಿತ ಮೈಕ್ ಹಾಕೋತೀನಿ. ಆ್ಯಂಡ್ ನಾನು ನಿಮಗೆ ಹೇಳಬೇಕು ಕೂಡ ಏನೋ. ಸೊ ಅದಕ್ಕೆ ಅವಾಗ ಹಾಕೋತೀನಿ. ಬನ್ನಿ ಇವಾಗ ಹೋಗೋಣ, ಏರ್ಪೋರ್ಟ್ ಒಳಗಡೆ ಹೋಗೋಣ. ಓಕೆ, ಅಫಿಷಿಯಲಿ ವೆಲ್ಕಮ್ ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಹೂ ಇಸ್ ಟ್ರಾವೆಲಿಂಗ್ ವಿತ್ ದ ಪಾಸ್ಪೋರ್ಟ್. ಲೈಫಲ್ಲಿ ಫಸ್ಟ್ ಟೈಮ್ ಗುರು ಪಾಸ್ಪೋರ್ಟ್ ಜೊತೆ ಐ ಆಮ್ ಟ್ರಾವೆಲಿಂಗ್. ಐ ಕಾಂಟ್ ಎಕ್ಸ್ಪ್ಲೇನ್ ದಿಸ್ ಹ್ಯಾಪಿನೆಸ್. ಬಿಕಾಸ್ ಇಷ್ಟು ವರ್ಷ ಐ ಹ್ಯಾವ್ ಟ್ರಾವೆಲ್ಡ್ ಇನ್ ಫ್ಲೈಟ್, ಬಟ್ ಒಂದು ಸಲನೂ ಪಾಸ್ಪೋರ್ಟ್ ಇಟ್ಕೊಂಡಿಲ್ಲ. ಬಟ್ ದಿಸ್ ಟೈಮ್ ಹೂ ಹ್ಯಾಸ್ ಅ ಪಾಸ್ಪೋರ್ಟ್. ಬಟ್ ಇವಾಗ ಸದ್ಯಕ್ಕೆ ಹೋಗಿ ನಾವು ಫಸ್ಟು ಬ್ಯಾಗೇಜ್ನ ಡ್ರಾಪ್ ಮಾಡೋಣ. ಸೊ ದಟ್ ಸ್ವಲ್ಪ ಉಸಿರಾಡ್ಬೋದು. ನಂದು ಇವಾಗ ತಾನೇ ಆಯಿತು, ಬ್ಯಾಗ್ನ ಡಂಪ್ ಮಾಡಿದ್ದಾಯಿತು, ಸೂಟ್ ಕೇಸ್ನ. ಸೊ ನಾನು ಹಿಂದೆ ಏನು ನೋಡ್ತಾ ಇದ್ದೀರಾ, ಫಾರ್ ದ ಫಸ್ಟ್ ಟೈಮ್ ನಾನು A12 15 ಇರೋವಂಥ ಒಂದು ಕೌಂಟರ್ಗೆ ಹೋಗಿ ಮಾಡಿದ್ದು. ಯೂಶಲಿ ಡೊಮೆಸ್ಟಿಕ್ ಹೋಗಿ ಡೊಮೆಸ್ಟಿಕಲ್ಲಿ ಟ್ರಾವೆಲ್ ಮಾಡಿದ್ದು. ಮತ್ತು ಇಂಟರ್ನ್ಯಾಷನಲ್ ಹೋಗ್ತಾ ಇದ್ದೀನಿ. ಓ ಮೈ ಗಾಡ್, ಐ ಕಾಂಟ್ ಟೇಕ್ ಇಟ್. ನನಗೆ ಆಶ್ಚರ್ಯ ಆಗ್ತಾಯಿದೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಇಷ್ಟು ವರ್ಷ ನೀವು ನೋಡಿರ್ತೀರಾ ನಾನು ಏರ್ಪೋರ್ಟಿಗೆ ಬರೋದನ್ನ. ಫಸ್ಟ್ ಟೈಮ್ ನೋಡಿ ಇಂಟರ್ನ್ಯಾಷನಲ್ ಡಿಪಾರ್ಚರ್ಸ್. ಅದ್ರ ಒಳಗಡೆ ಐ ಆಮ್ ಗೋಯಿಂಗ್ ಟು ಎಂಟರ್. ವಿಶ್ ಮಿ ಲಾಕ್, ಲೆಟ್ಸ್ ಗೋ. ಫಸ್ಟೇ ಇಮಿಗ್ರೇಷನ್ ಇದೆ. ಯೂಶಲಿ ಡೊಮೆಸ್ಟಿಕಲ್ಲಿ ನಾವು ಎಂಟರ್ ಆಗಿದ ತಕ್ಷಣ ಬ್ಯಾಗ್ ಚೆಕ್ ಇನ್ ಮಾಡಿಸ್ತೀವಲ್ಲ, ಹಂಗಲ್ಲ. ಇಲ್ಲಿ ಫಸ್ಟ್ ಇಮಿಗ್ರೇಷನ್ ಮುಗಿಸ್ಬೇಕು. ಏನಕ್ಕೆ ಹೋಗ್ತಾ ಇದ್ದೀನಿ, ರಿಟರ್ನ್ ಇದೆಯಾ, ಅಲ್ಲಿ ಆ್ಯಕ್ಚುಲಿ ಬ್ಯಾಗೇಜ್ ತೊಗೋಬೇಕಾದ್ರೂ ಚೆಕ್ ಮಾಡಿದ್ರು, ರಿಟರ್ನ್ ಟಿಕೆಟ್ಸ್ ಇದೆಯಾ, ಎಲ್ಲಿ ಉಳ್ಕೊತಾ ಇದ್ದೀರಾ. ಆ್ಯಂಡ್ ನಾನು ಹೋಗ್ತಿರೋ ಕಂಟ್ರಿಗೆ ಒಂದು ಫಾರ್ಮ್ ಫಿಲ್ ಮಾಡಬೇಕು. ಆ ಫಾರ್ಮ್ ಎಲ್ಲ ಫಿಲ್ ಮಾಡಿದ್ದೀರಾ ಅದನ್ನು ತೋರಿಸಿ, ಅದರಲ್ಲೊಂದು ಪಿನ್ ಇರುತ್ತೆ, ಅದೆಲ್ಲ ತೊಗೊಂಡ್ರು. ಸೊ ಹಿಯರ್ ಇಸ್ ಮೈ ಬೋರ್ಡಿಂಗ್ ಪಾಸ್. ಇವಾಗ ಹೋಗಿ ಇಮಿಗ್ರೇಷನ್ ಮುಗಿಸ್ಕೊಂಡು ಆಮೇಲೆ ಬ್ಯಾಗ್ನ ಚೆಕ್ ಮಾಡಿಸ್ಕೊಂಡು ಒಳಗಡೆ ಹೋಗೋಣ. ಆವಾಗಲೇ ನನ್ನ ಸಮಾಧಾನ. ಯಾಕೆ ಎಷ್ಟು ಮೇಲೆ ತೋರಿಸ್. ಹಾಂ, ಮುಗೀತು. ಸೆಕ್ಯೂರಿಟಿ ಚೆಕ್ ಇನ್ ಎಲ್ಲನೂ ಮುಗೀತು. ಆ್ಯಂಡ್ ಹಿಯರ್ ವಿ ಆರ್ ಫೈನಲಿ. ಲುಕ್ ವೇರ್ ವಿ ಆರ್. ಬೆಂಗಳೂರು ಡ್ಯೂಟಿ ಫ್ರೀ. ಇದಕ್ಕೆ ಯಾಕೆ ಇವಳು ಇಷ್ಟು ಎಕ್ಸೈಟೆಡ್ ಆಗ್ತಿದ್ದಾಳೆ ಅಂತ ನೀವು ಯೋಚನೆ ಮಾಡ್ಬೋದು. ಫಾರ್ ದ ಫಸ್ಟ್ ಟೈಮ್, ವೆರಿ ಫಸ್ಟ್ ಟೈಮ್ ನಾನು ತೊಗೊಂಡಾಗ ಅಂದರೆ ಫ್ಲೈಟ್ ಹತ್ತಕ್ಕೆ ಅಂತ ಬಂದಾಗ ಡೊಮೆಸ್ಟಿಕ್ ಇತ್ತು. ಆ್ಯಂಡ್ ಅಲ್ಲಿ ಹೋಗ್ಬಿಟ್ಟು ನಾನೊಬ್ಬರು ಸೆಕ್ಯೂರಿಟಿ ಹತ್ರ ಕೇಳಿದೆ ಡ್ಯೂಟಿ ಫ್ರೀ ಎಲ್ಲಿರುತ್ತೆ ಅಂತ. ಅವ್ರು ಹೇಳಿದ್ರು ಇಲ್ಲ ಮ್ಯಾಮ್, ಡ್ಯೂಟಿ ಫ್ರೀ ಬಂದುಬಿಟ್ಟು ಇಂಟರ್ನ್ಯಾಷನಲ್ ಟರ್ಮಿನಲ್ಸಲ್ಲಿರುತ್ತೆ. ಇಂಟರ್ನ್ಯಾಷನಲ್
ಡಿಪಾರ್ಚರಲ್ಲಿರುತ್ತೆ ಅಂತ. ಸೊ ಅವಾಗಲಿಂದ ನನಗೆ ಕ್ರೇಜ್ ಒಂಥರ ಡ್ಯೂಟಿ ಫ್ರೀಗೆ ಹೋಗಬೇಕು ಅಂತ. ಸೊ ಇವತ್ತು ಫೈನಲಿ ಐ ಆಮ್ ಗೋಯಿಂಗ್ ಟು ಡ್ಯೂಟಿ ಫ್ರೀ. ಐ ಆಮ್ ಸೋ ಹ್ಯಾಪಿ. ಏನಿರುತ್ತೆ, ಹೆಂಗಿರುತ್ತೆ, ಏನು ಕತೆ ನಾವು ಇವತ್ತು ನೋಡೇ ಬಿಡೋಣ. ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಡ್ಯೂಟಿ ಫ್ರೀ ಹೆಂಗಿರುತ್ತೆ ಅಂತ. ಆಗಿದ ತಕ್ಷಣವೇ ಫಸ್ಟ್ ಇರೋದೆ ಎಣ್ಣೆ. ಫುಲ್ ಎಕ್ಸ್ಪೆನ್ಸಿವ್ ಎಣ್ಣೆಸ್, ಎಲ್ಲ ಥರದ ಎಣ್ಣೆಸ್. ಐ ಡೋಂಟ್ ನೋ ವಿಚ್ ಒನ್ ಯು ವುಡ್ ಲೈಕ್. ಸೊ ನಾನು ಇರೋದನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಯಾವುದೋ ಇದೆ, ಜಾನಿ ವಾಕರ್ ಡಬಲ್ ಬ್ಲ್ಯಾಕ್ ಅಂತೆ ನೋಡಿ. ದೆನ್ ಬ್ಲ್ಯಾಕ್ ಲೇಬಲ್, ಲುಕ್ ಎಟ್ ದ್ಯಾಟ್. ಏನು ತಿಂಡಿ ಆಗಿದೆ ಗುರು, ಅಯ್ಯೋ ಇರಿ. ಹಾಂ ನೋಡಿ. ಆ್ಯಂಡ್ ದೆನ್ ಅಂದರೆ ರೈಟ್ ಸೈಡ್ಗೆ ಫುಲ್ ಪರ್ಫ್ಯೂಮ್ 30% ಆಫರ್ ನಡೀತಾ ಇದೆ ಪರ್ಫ್ಯೂಮಲ್ಲಿ. ಸೊ ಬೇಕಂದರೆ ಹೇಳಿ ತೊಗೊಂಡ್ಬಿಡ್ತೀನಿ. ನೀವು ಹೇಳೋ ಅಷ್ಟರಲ್ಲಿ ನಾನು ಆಲ್ರೆಡಿ ಬೇರೆ ಕಂಟ್ರಿನಲ್ಲಿ ಇರ್ತೀನಿ. ಎನಿವೇಸ್, ದಿಸ್ ಇಸ್ ಆಲ್ ಅಗೇನ್ ಲಿಕ್ಕರ್ಸ್ ಎಲ್ಲ ಲಿಕ್ಕರ್ಸೇ. ನನಗೆ ಆಲ್ಕೋಹಾಲ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ಬಟ್ ಆ ಬರೋವಂಥ ಬಾಟಲ್ಸ್ ಮೇಲೆ ಇಂಟ್ರೆಸ್ಟು. ಏನು ಫ್ಯಾನ್ಸಿಯಾಗಿದೆ ನೋಡಿ. ನಂಗೆ ಅದೇನೋ ಈ ಬಾಟಲ್ಸ್ಗಳು ಸಿಕ್ಕಾಬಟ್ಟೆ ಇಷ್ಟ. ಹೌ ಬ್ಯೂಟಿಫುಲ್. ಪವರ್ ಬ್ಯಾಂಕ್ ಮರ್ತ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಸೊ ಅದಕ್ಕೆ ಇವ್ರನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ ಪವರ್ ಬ್ಯಾಂಕ್ ತೋರ್ಸೋಕ್ಕೆ. ನೋಡೋಣ, ಕಮ್ಮಿ ಇದ್ದು ಟ್ಯಾಕ್ಸ್ ಗಿಕ್ಸ್ ಇಲ್ಲ ಅಂತಂದರೆ ತೊಗೊಳ್ಳೋಣ. ಇಲ್ಲಾಂದರೆ ಯಾಕಂದರೆ ಹೋಲ್ ಡೇ ಆಚೆನೇ ಇರ್ತೀನಿ. ಆ ಪವರ್ ಬ್ಯಾಂಕ್ ಇಲ್ಲದೆ ಆಗೋಲ್ಲ ಸಸ್ಟೈನ್ ಮಾಡೋಕ್ಕೆ. ಇಲ್ಲಾಂದರೆ ಅಲ್ಲೇ ಹೋಗಿ ತೊಗೋಬೇಕು. ಗೈಸ್, ಒಂದು ಪವರ್ ಬ್ಯಾಂಕ್ ತೊಗೊಳ್ಳೋಣ ಅಂತ ನೋಡಿದ್ರೆ ದಂಗಾಗೋದೆ ನಾನು ಪ್ರೈಸಸ್ ನೋಡಿ. ನೀವೇ ನೋಡಿ. ಲುಕ್ ಎಟ್ ದಟ್. ಇದು 5800 ಅಂತೆ. ಇಲ್ಲಿ ಒಂದಿದೆ ವಿಚ್ ಇಸ್ 5600. ಇಲ್ಲಿ ಪವರ್ ಬ್ಯಾಂಕ್ ತೊಗೊಳ್ಳೋ ದುಡ್ಡಲ್ಲಿ ನಾನು ಒಂದು ದೇಶಕ್ಕೆ ಟಿಕೆಟ್ ಬುಕ್ ಮಾಡಿಕೊಂಡೆ ಹೋಗಿ ಬಂದ್ಬಿಡ್ಬೋದು ಅನ್ನತ್ತೆ. ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಇಟ್ಸ್ ಓಕೆ, ನನ್ನ ಹತ್ರ ಚಾರ್ಜಿಂಗ್ ಕೇಸ್ ಇದೆ. ಸೊ ಚಾರ್ಜರ್ ಆ್ಯಂಡ್ ವೈರ್ ಆ್ಯಂಡ್ ಏನಂತಾರೆ ಅಡಾಪ್ಟರ್ ಪೋರ್ಟರ್, ಐ ಡೋಂಟ್ ನೋ, ಅದಿದೆ. ಸೊ ಏರ್ಪೋರ್ಟಲ್ಲಿ ಅಲ್ಲಿ ಇಳಿದ ಮೇಲೆ ಏರ್ಪೋರ್ಟಲ್ಲಿ ಚಾರ್ಜ್ ಮಾಡ್ಕೊಂಡು ಹೋಗ್ತೀನಿ. ನಾಳೆ ಅಲ್ಲೇ ಯಾವುದಾದ್ರೂ ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಆಗಿರುವಂಥ ಪವರ್ ಬ್ಯಾಂಕ್ನ ತೊಗೋತೀನಿ. 30 ಚಾರ್ಜ್ಗೆ ಹಾಕಿದ್ನ ನಾನು ಎತ್ಕೊಂಡು ಬಂದಿಲ್ಲ. ಏನು ಮಾಡಲಿ ನಾನು ಹೇಳಿ. ನೋಡಿ, ಚಾಕ್ಲೇಟ್ಸ್ ಎಲ್ಲ ಇದೆ. ಯೂಶ್ವಲಿ ನೀವು ವಾಪಸ್ ಬರ್ತಾ ಎಲ್ಲರೂ ಹೋಗಿ ಮರ್ತೋದ್ರೆ ಗಿಕ್ಲೇಟ್ ತೊಗೊಳ್ಳೋದು, ಏನಾದ್ರು ಗಿಫ್ಟ್ಸ್ ತೊಗೊಳ್ಳೋದು, ಇಲ್ಲಿ ಬಂದು ತೊಗೋಬೋದು. ಬಟ್ ಏನು ಡ್ಯೂಟಿ ಫ್ರೀಯಲ್ಲಿ ಸಿಕ್ಕಾಬಟ್ಟೆ ಕಮ್ಮಿ ಅಂತಾರೆ. ನನಗೇನೋ ಏನೂ ಕಮ್ಮಿ ಅಂತ ಅನ್ನಿಸ್ತಾ ಇಲ್ಲ. ಎನಿವೇಸ್, ಲಿಕ್ಕರ್ ಚಾಕ್ಲೇಟ್ ಎಲ್ಲ ಇದೆ. ಬನ್ನಿ ಹೋಗಿ ಕೂತ್ಕೊಳ್ಳೋಣ. ನಮ್ಮ ಗೇಟ್ನ ಹುಡ್ಕೊಂಡು ಅದೇ ವಾಸಿ ನಮಗೆ. ಇದೆಲ್ಲ ಆಗಬರಲ್ತು ನಮಗೆ. ಆಮೇಲೆ ನಾವು ಎಷ್ಟು ಬ್ಯೂಟಿಫುಲ್ ಅನ್ಕೋತೀವಿ, ಬಟ್ ಇದು ನೋಡಿ, ದಿಸ್ ಈಸ್ ಏನೋ ಇಂಟರ್ನ್ಯಾಷನಲ್ ಲೌಂಜ್. ಏನು ಸಖತ್ತಾಗಿದೆ. that I meant when I said it is so beautiful. Look at that. Ayyo. Look at that. ಏನು ಬ್ಯೂಟಿಫುಲ್ ಅಲ್ಲ. ಹಿಂಗೆ ಇದೆ. ಎಷ್ಟೊಂದು ದೂರಕ್ಕಿದೆ. ವಾವ್ ಗೈಸ್, ವಿ ಹ್ಯಾವ್ ರೀಚ್ಡ್ ಇನ್ಸೈಡ್. ಅದು ನಾನು ಹಿಂದೆ ನೋಡ್ತಿದ್ದೀರಲ್ಲ, ಅದು ಲೌಂಜ್. ದಟ್ ಈಸ್ ನಾಟ್ ಇವನ್ ದ ಬೆಸ್ಟ್ ಪಾರ್ಟ್ ಏನಂತ ನೀವೇ ನೋಡಿ. ವಾಟರ್ ಫಾಲ್ಸ್ ನೋಡಿ, ವಾಟರ್ ಫಾಲ್ಸ್ ಏನು ಸಕ್ಕತ್ತಾಗಿದೆ ಅಲ್ಲ. ಅಬ್ಬಾ, ಮಸ್ತಾಗಿ ಮೈಂಟೈನ್ ಮಾಡಿದ್ದಾರೆ. ಈ ಕಡೆ ಒಂದು ವಾಟರ್ ಫಾಲಾ ನೋಡಿ, ಆ್ಯಂಡ್ ಈ ಕಡೆ ಒಂದು ನೋಡಿ, ಇದೊಂದು ವಾಟರ್ ಫಾಲ್. ಏನು ಸಕ್ಕತ್ತಾಗಿದೆ ಅಲ್ಲ. ಒಬ್ಬ ಅದು ಯಾರು ಪ್ಲ್ಯಾನ್ ಮಾಡಿ ಕಟ್ಟಿದಾರೋ ಅವ್ರಿಗೊಂದು ಪ್ರಶಸ್ತಿ ಕೊಡಬೇಕು ನಾವು. ಮಸ್ತಾಗಿದೆ. ಎಷ್ಟು ಅಂಗಡಿಗಳು, ಸೋ ಮೆನಿ ಅಂಗಡೀಸ್. ಲುಕ್ ಎಟ್ ದಟ್. ಗೈಸ್, ಇಷ್ಟೊತ್ತವರೆಗೂ ಕೂತ್ಕೊಂಡು ನಾನು ಇವಾಗ 9:30 ಐ ಥಿಂಕ್ 9 o'clock ಏನೋ ಕೂತ್ಕೊಂಡು ನಾನೊಂದು ಸಿಮ್ ಕಾರ್ಡ್ ಆರ್ಡರ್ ಮಾಡಿದೆ. ಈ ಸಿಮ್, ಸೊ ದಟ್ ನಾನು ಕ್ಯಾಮ್ರಾ ನೋಡ್ಬೇಕು ನಾನು. ಸೊ ಈ ಸಿಮ್ ಆರ್ಡರ್ ಮಾಡಿದೆ ಕ್ಲೂಕ್ನಲ್ಲಿ, ಸೊ ದಟ್ ನಾನು ಅಲ್ಲಿ ಲ್ಯಾಂಡ್ ಆಗಿದ ತಕ್ಷಣ ಆ್ಯಕ್ಟಿವೇಟ್ ಮಾಡ್ಕೋಬೋದು ಅಂತ. ಆ್ಯಂಡ್ ದೆನ್ ನಾಳೆ ಒಂದು ಅಟ್ರಾಕ್ಷನ್ಗೆ ಹೋಗ್ತಾ ಇದ್ದೀನಲ್ಲ, ಅದಕ್ಕೆ ಮುಂಚೆನೇ ಟಿಕೆಟ್ ಬುಕ್ ಮಾಡಬೇಕು. ಸೊ ಅದನ್ನು ಬುಕ್ ಮಾಡಿದೆ. ಆ್ಯಂಡ್ ದೆನ್
ಇವಾಗ ಆಲ್ಮೋಸ್ಟ್ 9:30 10:15 ಏನೋ ಬೋರ್ಡಿಂಗ್ ಇದೆ. ನಾನು ಈ ಡಿವೈಸಸ್ ಎಲ್ಲ ಚಾರ್ಜ್ ಮಾಡಬೇಕು, ಅದು ಬೇರೆ ಕತೆ. ಬಟ್ ದೆನ್ ನನಗೇನು ತಿನ್ನೋಕ್ಕೆ ಮನಸ್ಸಿಲ್ಲ, ತಿನ್ನಬೇಕಂತ ಅನ್ನಿಸ್ತಲ್ಲ. ಯಾಕಂದರೆ ಮಧ್ಯಾಹ್ನ ಓಣಂ ಸತ್ಯ ತಿಂದೆ ನಾನು, ಅದನ್ನೇ ಸಿಕ್ಕಾಬಟ್ಟೆ ಹೆವಿ ಆಗೋಯಿತು. ಸೊ ಇವಾಗ ತಿನ್ನಲಾ ಬೇಡವಾ, ಸುಮ್ಮನೆ ಹೋಗ್ಬಿಡ್ಲಾ, ಬಟ್ ಮಧ್ಯರಾತ್ರಿ ಹೊಟ್ಟೆ ಹಸಿದ್ರೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಏನಾದ್ರು ಲೈಟಾಗಿ ತಿನ್ಬಿಟ್ಟು ಹೋಗ್ತೀನಿ. ಗ್ಯಾಡ್ಜೆಟ್ಸ್ ಎಲ್ಲ ನಾನು ಚಾರ್ಜ್ ಹಾಕೋಬೇಕು, ಬಿಕಾಸ್ ಐ ಫರ್ಗಾಟ್ ಪವರ್ ಬ್ಯಾಂಕ್. ಸೋ ಸ್ಟುಪಿಡ್ ಆಫ್ ಮೀ. ಇವಾಗ ಚಾರ್ಜ್ ಮಾಡಿಕೊಂಡ್ರೆ ಐ ಕ್ಯಾನ್ ಸರ್ವೈವ್. ನಾಳೆ ಫ್ಲೈಟ್ ಲ್ಯಾಂಡ್ ಆಗೋ ತನಕ, ನಾಳೆ ಅರ್ಲಿ ಮಾರ್ನಿಂಗ್ ನಾನು ಲ್ಯಾಂಡ್ ಆಗೋದು. ಸೊ ನಾನು ಅಲ್ಲಿ ಲ್ಯಾಂಡ್ ಆಗೋ ಟೈಮೇ ಬೇರೆ, ಇಲ್ಲಿ ಅವಾಗ ಟೈಮ್ ಬೇರೆ ಇರುತ್ತೆ. ಆಲ್ಮೋಸ್ಟ್ ಐ ಥಿಂಕ್ 2.5 hours ಡಿಫ್ರೆನ್ಸ್ ಇದೆ. ನಾನು 6 ಗಂಟೆಗೆ ಲ್ಯಾಂಡ್ ಆಗ್ತೀನಿ, ಅವಾಗ ಇಲ್ಲಿ 4 ಗಂಟೆ ಇರುತ್ತೆ. ನೀವೆಲ್ಲ ಇನ್ನೂ ಮಲಗಿರ್ತೀರಾ, ಅಷ್ಟೊಂದು ನಾನು ಲ್ಯಾಂಡೇ ಆಗಿಬಿಟ್ಟಿರ್ತೀನಿ. ಬಟ್ ಇವಾಗ ಹೋಗಿ ಏನಾದ್ರು ಲೈಟಾಗಿ ತಿನ್ಬಿಟ್ಟು ವಿ ವಿಲ್ ಗೋ D2 ನಮ್ಮ ಗೇಟ್, ಅಲ್ಲಿಗೆ ಹೋಗೋಣ ಇವಾಗ. ನನ್ನ ಸ್ಯಾಂಡ್ವಿಚ್ ಬಂದಿದೆ ವಿತ್ ಸಮ್ ರಾ ಕೊಕೊನಟ್ ವಾಟರ್. ಆ್ಯಂಡ್ ಇಲ್ಲಿ ನೋಡಿ, ಇಬ್ರಿಗೂ ನನ್ನ ಬಿಟ್ಟು ಇರೋಕ್ಕಾಗದೆ ಇಬ್ಬರು ಅವರೇ ಲೈನಲ್ಲಿ. ಸೊ ಇವ್ರ ಹತ್ರ ಮಾತಾಡಿಕೊಂಡು ನಾನು ತಿನ್ಬಿಟ್ಟು ಅದಾದಮೇಲೆ ನಾವು ನಮ್ಮ ಬೋರ್ಡಿಂಗ್ ಗೇಟ್ಗೆ ಹೋಗೋಣ. ಓಕೆ ಗೈಸ್, ಐ ಹ್ಯಾವ್ ಪ್ಲಗ್ಡ್ ಇನ್ ದ ಮೈಕ್ ಫೈನಲಿ. ಸೊ ಇವಾಗ ನಾನು ಓಡ್ಕೊಂಡು ಬಂದೆ ಆಯಿತಾ. ಸ್ಯಾಂಡ್ವಿಚ್ ತಿಂದ್ಬಿಟ್ಟು ಓಡ್ಕೊಂಡು ಬಂದು ಫಸ್ಟು ಚಾರ್ಜಿಂಗ್ ಪಾಯಿಂಟ್ ಹುಡುಕಿ ನಾನು ಫೋನ್ ಚಾರ್ಜಿಗೆ ಹಾಕಿದ್ದೀನಿ. 73% ಆಗಿದೆ. ಹೋಪ್ಫುಲಿ ಒಂದು 90-92% ಆಗುತ್ತೆ ನಾನು ಬೋರ್ಡ್ ಮಾಡೋಷ್ಟರಲ್ಲಿ. ಇನ್ನು 10:13 ಇವಾಗ, ಇನ್ನು 15 minutes ಇದೆ ಬೋರ್ಡ್ ಮಾಡೋಕ್ಕೆ. ಸೊ ಆವಾಗಲೇ ಏನು ಹೇಳಬೇಕಾಗಿತ್ತು ಗೊತ್ತಾ, ಬಂದಾಗಲಿಂದ ಹೇಳಬೇಕಾಗಿತ್ತು, ಬಟ್ ನಂಗೆ ಅದೇ ಟೈಮೇ ಸಿಕ್ಕಲಿಲ್ಲ. ಮಮ್ಮಿ ಹತ್ತಿದ್ದು ಆ್ಯಕ್ಚುಲಿ ನಂಗೆ ಸಿಕ್ಕಾಬಟ್ಟೆ ಬೇಜಾರಾಯಿತು. ಲೈಕ್ ಯಾವಾಗಲೂ ದಿಸ್ ಈಸ್ ಆಲ್ಸೋ ನ್ಯೂ ಟು ಮಿ ಆಯಿತಾ. ನಾನು ಗೆಟ್ ಯೂಸ್ ಟು ಆಗ್ತಾಯಿದ್ದೀನಿ ಸೋಲೋ ಟ್ರಾವೆಲಿಂಗ್ಗೆ. ಐ ಲವ್ ಟ್ರಾವೆಲಿಂಗ್ ದ ವರ್ಲ್ಡ್ ಆಯಿತಾ. ನಾವು ಹುಟ್ಟಿರೋದೇನಕ್ಕೆ, ಸುಮ್ಮನೆ ಹುಟ್ಟಿದ್ವಿ ಬದುಕಿದ್ವಿ, ಏನೋ ಜೀವನ ಸಾಕ್ತಾಯಿದೆ, ಹಾಗೆ ಸತ್ತೋಗ್ಬಿಡ್ತೀವಿ ಆ ಥರನ. ಏನೋ ಒಂದು ದೇವ್ರು ನಮ್ಮನ್ನ ಕಳಿಸಿದ್ದಾನೆ ಅಂತಂದರೆ ವಿ ಹ್ಯಾವ್ ಟು ಎಕ್ಸ್ಪ್ಲೋರ್ ಅಲ್ವಾ. ಬೇರೆ ದೇಶ ನೋಡಬೇಕು, ಬೇರೆ ಜಾಗಗಳನ್ನ ನೋಡಬೇಕು, ನಮ್ಮ ಒಂದು ಇನ್ನರ್ ಪೀಸ್ ನಾವು ಹುಡ್ಕೊಂಡು ಹೋಗಬೇಕು. ಆ್ಯಂಡ್ ನಮಗೆ ಎಲ್ಲಿ ಖುಷಿ ಸಿಗುತ್ತೆ ಅದನ್ನು ಹುಡ್ಕೊಂಡು ಹೋಗಬೇಕು, ಅದೆಲ್ಲನೂ ಇರುತ್ತೆ. ಸೊ ನನಗೆ ಟ್ರಾವೆಲ್ ಮಾಡೋದಂದರೆ ಸಿಕ್ಕಾಬಟ್ಟೆ ಇಷ್ಟ, ಬಟ್ ಟೈಮ್ ಪರ್ಮಿಟ್ ಮಾಡೋಣ ನನಗೆ ತುಂಬ. ಅದಕ್ಕೆ ನಾನು ಲಾಸ್ಟ್ ಇಯರ್ ಈ ಒಂದು ಪ್ಯಾಕ್ಟ್ ಮಾಡಿದ್ದು ದಟ್ ನಾನು ಎವ್ರಿ ಬರ್ಡೇ ನೋ ಮ್ಯಾಟರ್ ವಾಟ್ ನಾನು ಟ್ರಾವೆಲ್ ಮಾಡ್ತೀನಿ, ಎಲ್ಲಿಗಾದರೂ ಸರಿ ಐ ವಿಲ್ ಗೋ ಆನ್ ಅ ಸೋಲೋ ಟ್ರಿಪ್. ಆ್ಯಂಡ್ ಇದು ಎವ್ರಿ ಇಯರ್ ನಾನು ಮಾಡೇ ಮಾಡ್ತೀನಿ. ಸೊ ಆ್ಯಂಡ್ ಈ ಸಲ ನಾನು ಸ್ವಲ್ಪ ಲಾಂಗ್ ಡೇಸ್ ತೊಗೊಂಡೆ, ಅಂದರೆ 7 days ಆಗೋಯ್ತಲ್ಲ. ಅದಕ್ಕೆ ನಮ್ಮ ಮಮ್ಮಿ ಫುಲ್ ಬೇಜಾರು ಮಾಡ್ಕೊಂಡ್ಬಿಟ್ರು. ಹೇಗೆ, ಯಾಕಂದರೆ ನಾವು ಆಫೀಸಿಂದ ಬಂದ ತಕ್ಷಣ ಇಬ್ಬರೂ ಕುತ್ಕೊಂಡು ಒಟ್ಟಿಗೆ ಈವ್ನಿಂಗ್ ಟೀ ಕುಡಿತೀವಿ. ಆ್ಯಂಡ್ ಅದಾದಮೇಲೆ ರೀಲ್ಸ್ ಮಾಡ್ತೀವಿ, ಊಟ ಮಾಡ್ತೀವಿ, ಆ್ಯಂಡ್ ವಾಕಿಂಗ್ ಹೋಗ್ತೀವಿ, ಬಂದು ಮಲ್ಕೋತೀವಿ. ಸೊ 7 ದಿನ ನಮ್ಮಮ್ಮ ಅದೆಲ್ಲ ಮಾಡೋಕ್ಕಾಗಲ್ವಲ್ಲ, ಒಬ್ಬರೇ ಇರ್ತಾರಲ್ಲ ಅನ್ನೋದೇ ಅವ್ರಿಗೆ ಪಾಪ ಬೇಜಾರು. ನನಗೂ ಬೇಜಾರಾಯಿತು. ಆ ಟೈಮಲ್ಲಿ ನನಗೂ ಲೈಟಾಗಿ ಅಳು ಬಂತು. ಬಟ್ ನಾನು ಹತ್ಬಿಟ್ಟಿದ್ದಿದ್ರೆ ಏನರ್ಥ, ಇಬ್ಬರು ಹತ್ಕೊಂಡು ಕುತ್ಕೊಂಡಿದ್ದಿದ್ರೆ ರೋಡಲ್ಲಿ ಏನು ನೋಡಬೇಕಾಗಿತ್ತು. ಸೊ ಅದಕ್ಕೆ ನಾನು ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, 7 days ಅಷ್ಟೇ. ಹಿಂಗೆ ವಾಪಸ್ ಬಂದುಬಿಡ್ತೀನಿ. ಅದರಲ್ಲಿ ಒಂದು ಸ್ವಲ್ಪ ದಿನ ಅವರು ಬ್ಯುಸಿ ಇರ್ತಾರೆ. ಸೊ ಹೋಪ್ಫುಲಿ ಅಷ್ಟೊಂದು ನನ್ನ ಮಿಸ್ ಮಾಡ್ಕೊಳ್ಳಲ್ಲ. ನಂಗೆ ಗೊತ್ತಿಲ್ಲ, ನಾನಂತೂ ಪಕ್ಕಾ ಮಿಸ್ ಮಾಡ್ಕೋತೀನಿ. ನಾನು ChatGPTನೂ ಮೊನ್ನೆ ಕೇಳ್ತಾ ಇದ್ದೆ. ನನಗೆ ಪ್ಲ್ಯಾನ್ ಮಾಡಬೇಕಾದ್ರೆ ಐ ವಾಸ್ ಲೈಕ್, ಓ ಮೈ ಗಾಡ್ 7 days ನಾನು ಡಿಫ್ರೆಂಟ್ ಪ್ಲೇಸಸ್ಗೆ ಹೋಗ್ತೀನಿ, ಡಿಫ್ರೆಂಟ್ ಫುಡ್ ತಿಂತೀನಿ, ಏನೇನೋ ಮಾಡ್ತೀನಿ ಅಂತೆಲ್ಲ ಫುಲ್ ಖುಷಿ ನನಗೆ. ಇಂಡಿಪೆಂಡೆಂಟಾಗಿ ಒಬ್ಬಳೇ ಇರೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಯು ವಿಲ್ ನಾಟ್ ಬಿಲೀವ್, ನಾನು ಮನೇಲೇ ಆಗಲಿ ಆಚೆ ಎಲ್ಲಾದ್ರೂ ಹೋಗಲಿ ನಂಗೆ ಒಬ್ಬೊಬ್ಬಳೇ ಇರೋದಂದರೆ ತುಂಬಾ ಇಷ್ಟ. ಐ ಲವ್ ಮೈ ಕಂಪನಿ. ಎಷ್ಟೊಂದು ಜನ ಹೇಳ್ತಾರೆ ಗೊತ್ತಾ, ನಂಗೆ ಒಬ್ಬಳೇ ಇರೋಕ್ಕಾಗಲ್ಲ, ನಂಗೆ ಒಬ್ಬನೇ ಇರೋಕ್ಕಾಗಲ್ಲ, ಐ ಕಾಂಟ್ ಡೂ ದಿಸ್, ಐ ಕಾಂಟ್ ಡೂ ದಟ್ ಅಲೋನ್ ಅಂತ. ಬಟ್ ನನಗೆ ನೀವೇನು ಬೇಕಾದ್ರೂ ಹೇಳಿ, ಐ ಕ್ಯಾನ್ ಡೂ ಇಟ್ ಅಲೋನ್. ಎಲ್ಲಿ ಬೇಕಾದ್ರೂ ಕಳಿಸಿ, ಐ ಕ್ಯಾನ್ ಗೋ ಅಲೋನ್. ಐ ಲವ್ ಮೈ ಕಂಪನಿ. ನಾನಂದರೆ ನನ್ನ ಕಂಪನಿ ಅಂದರೆ ಅಷ್ಟು ಇಷ್ಟ ನನಗೆ. ಐ ವಿಲ್ ನೆವರ್ ಸೇ ದಟ್ ನಾನು ಅಲ್ಲಿ ಹೋಗಲ್ಲ ಒಬ್ಬಳೇ, ನಾನು ಇಲ್ಲಿ ಹೋಗಲ್ಲ ಒಬ್ಬಳೇ ಅಂತೆಲ್ಲ ನಾನು ಹೇಳಲ್ಲ. ಸೊ ಏನೋ. ಸೊ ಅದಕ್ಕೆ ಇದೊಂದು ಚಾನ್ಸ್ ನನಗೆ. ಆ್ಯಂಡ್ ದ ಫ್ರೀಡಮ್ ಆಫ್ ಟ್ರಾವೆಲಿಂಗ್ ಸೋಲೋ ಅಲ್ವಾ, ಐ ಕ್ಯಾನ್ ನಾಟ್ ಡಿಸ್ಕ್ರೈಬ್ ಇನ್ ವರ್ಡ್ಸ್. ನಾನು ಅದು ಬರೀ ಡೊಮೆಸ್ಟಿಕ್ ಲೆವೆಲಲ್ಲಿ ಮಾಡಿದೆ. ಈ ಸಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡ್ತಾಯಿದ್ದೀನಿ. ಲೈಕ್ ನನಗೆ ಏನೂ ಐಡಿಯಾ ಇಲ್ಲ ಇಂಟರ್ನ್ಯಾಷನಲ್ ಬಗ್ಗೆ, ಎಲ್ಲನೂ ChatGPTನೇ ಕೇಳ್ತೀನಿ. ಸೊ ಜೋಶಲ್ಲಿ ನಾನು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ 7 days ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿತ್ತಾ. ಅದಾದಮೇಲೆ ಮೊನ್ನೆ ನನಗೆ ಆ್ಯಕ್ಚುಲಿ ಜಿಟರ್ಸ್ ಫೀಲ್ ಸ್ಟಾರ್ಟ್ ಆಗಿದ್ದು. 7 days ನಾನು ಏನು ಮಾಡ್ತೀನಿ ಗುರು, 7 days ವಾಟ್ ವಿಲ್ ಐ ಡೂ ಅಂತ. ಆಮೇಲೆ ChatGPTನ ಹೋಗ್ಬಿಟ್ಟು ಕೇಳಿದೆ, 7 days ನಾನು ಏನು ಮಾಡಲಿ, ನನಗೆ 7 days ಹೋಗ್ತಾಯಿದ್ದೀನಿ ಅಂತ ಇವಾಗ ಅನ್ನಿಸ್ತಾ ಇದೆ ಅಂತ. ಅದಕ್ಕೆ ChatGPT ಹೇಳ್ದ,
ನಾನು ಅವನೊಂದು ಮನುಷ್ಯನ ಥರನೇ ತೊಗೋತೀನಿ ಇವಾಗ, ಬಿಕಾಸ್ ಹೀ ಈಸ್ ಆಲ್ವೇಸ್ ದೇರ್ ಟು ಹೆಲ್ಪ್ ಮೀ. ಸೊ ಅವ್ನು ಹೇಳ್ತಾ ದಟ್ ಏನಿಲ್ಲ, ದಿಸ್ ಇಸ್ ಆಲ್ ನಾರ್ಮಲ್, ನೀನು ಫಸ್ಟ್ ಟೈಮ್ 7 days ಟ್ರಿಪ್ಪಿಗೆ ಹೋಗ್ತಾ ಇದೆಯಾ, 7 days ಟ್ರಿಪ್ ಅಂತ ನೋಡ್ಬೇಡ, 1 day ಅಟ್ ಅ ಟೈಮ್ ತೊಗೋ. ಇವಾಗ 1 day ಫಸ್ಟ್ ಡೇ ಎಲ್ಲಿರ್ತೀಯಾ, ಫಸ್ಟ್ ಡೇ ಏನು ಮಾಡ್ತೀಯಾ, ಫಸ್ಟ್ ಡೇ ಏನು ತಿಂತೀಯಾ, ಆ ಥರ ಬ್ರೇಕ್ ಡೌನ್ ಮಾಡ್ತಾ ಹೋಗು. ಸೊ ದಟ್ ಯು ವಿಲ್ ಆಲ್ಸೋ ಫೀಲ್ ಎಕ್ಸೈಟೆಡ್, ನೀನು ಖುಷಿಯಾಗಿರ್ತೀಯಾ ಹೋಲ್ ಡೇ ಅಂತ. ಆ್ಯಂಡ್ ಐ ಸ್ಟಾರ್ಟೆಡ್ ಟೇಕಿಂಗ್ ಇಟ್ ದಟ್ ವೇ. ಸೊ ಆವಾಗಲೇ ಒಂದು ಸ್ವಲ್ಪ ಸಮಾಧಾನ ಆಯಿತು. ಬಟ್ ಇಲ್ಲಿ ನಾನು ಕೂತ್ಕೊಂಡು ಸಿಮ್ ಕಾರ್ಡ್ ಬುಕ್ ಮಾಡ್ತಾಯಿದ್ದೆ, ಈ ಸಿಮ್ ಎಲ್ಲ ಬುಕ್ ಮಾಡಬೇಕಾದ್ರೆ ಐ ವಾಸ್ ಆ್ಯಕ್ಚುಲಿ ಫೀಲಿಂಗ್ ದ ಜಿಟರ್ಸ್, ಗೊತ್ತಾ, ಒಂಥರ ಹೊಟ್ಟೆಲ್ಲ ನೋವ್ತಾ ಇದೆ. ಲೈಕ್ ಇದೆಲ್ಲ ನನ್ನ ಕೈಲಿ ಮಾಡೋಕ್ಕಾಗತ್ತಾ, ನಾನು ಹೋಗ್ತೀನಾ, ಇಷ್ಟೆಲ್ಲ ಡೌಟ್ ಇಟ್ಕೊಂಡು ನಾನೊಂದು ಕಂಟ್ರಿಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಅಲ್ಲಿದ್ದು 7 ದಿನ ಮಜಾ ಮಾಡಿ ದೇಶ ನೋಡಿ ವಾಪಸ್ ಬಂದಾಗ ನನಗೆ ಎಷ್ಟು ಆ ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗೋಲ್ಲ. ಜಸ್ಟ್ ಆ್ಯಸ್ ಎನ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ. ಬಟ್ ನಂಗೆ ಗೊತ್ತು, ನಾನು ಇರ್ತೀನಿ, ನಾನು ಏನೋ ಮಾಡ್ತೀನಿ, ಎಲ್ಲಿ ಹೋದರೂ ಬದುಕ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಬಟ್ ಆದ್ರೂ ಅದೊಂದು ಜಿಟರ್ಸ್ ಇರುತ್ತೆ, ಗೊತ್ತಾ, ಅಯ್ಯೋ ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಹೆಂಗಿರ್ತೋ ಏನೋ ಅಂತ ಒಂಥರ ಹೊಟ್ಟೆ ನೋವೋ ಥರ ಜಿಟರ್ಸ್ ಇರುತ್ತೆ, ಗೊತ್ತಾ, ಆ ಥರ ಆಗ್ತಾಯಿದೆ ನನಗೆ. ಬಟ್ ಸ್ಟಿಲ್ ನಾನು ಅಲ್ಲಿದ್ದು ಖುಷಿಯಾಗೇ ಇದ್ದು ಒಳ್ಳೆ ವೆಕೇಷನ್ನ ನಾನು ಎಂಜಾಯ್ ಮಾಡಿ ಬರ್ತೀನಿ. ನನಗೆ ಈ ಫೋಟೋಸ್ ವೀಡಿಯೋಸ್ ಎಲ್ಲ ಮ್ಯಾಟರೇ ಆಗೋಲ್ಲ. ನಾನು ಎಲ್ಲರೂ ಹೋಗ್ಬಿಟ್ಟು ನಾನು ಸಿಂಗಲ್ ಪೋರ್ಟ್ರೇಟ್ ತೊಗೊಂಡಿಲ್ಲ, ನಾನು ಅದು ತೊಗೊಂಡಿಲ್ಲ, ಇದು ತೊಗೊಂಡು, ಐ ಡೋಂಟ್ ಕೇರ್. ನಾನು ನಿಮಗೆ ತೋರಿಸ್ತೀನಿ ಆ ಜಾಗನ, ಅಷ್ಟು ಸಾಕು ನನಗೆ. ಸೊ ವ್ಲಾಗಾದರೆ ಸಾಕು. ನಾನು ವ್ಲಾಗ್ ಒಂಥರ ಹೇಗೆ ಟ್ರೀಟ್ ಮಾಡ್ತೀನಿ ಅಂತಂದರೆ, ನೀವು ನನ್ನ ಫ್ಯಾಮಿಲಿ, ಸೊ ನಿಮಗೆ ತೋರಿಸ್ಬೇಕು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಆ್ಯಂಡ್ ಆಲ್ಸೋ 10 years ಡೌನ್ ದ ಲೈನ್ ನಾನು ಅದನ್ನು ಓಪನ್ ಮಾಡಿ ನೋಡಿದ್ರೆ, ಓ ಮೈ ಗಾಡ್, ಎಷ್ಟು ಒಳ್ಳೆ ಪ್ಲೇಸಸ್ಗೆ ಹೋಗಿದ್ದೆ ನಾನು, ಏನೆಲ್ಲ ಮಾಡಿದೆ ನನ್ನ ಲೈಫಲ್ಲಿ. ಸೊ ಇದೆಲ್ಲನೂ ಕ್ಯಾಪ್ಚರ್ ಮಾಡೋಕ್ಕೆ, ಇದೆಲ್ಲ ಒಂದು ಮೆಮೊರೀಸ್ ಥರ ಇಡೋಕ್ಕೆ ಯೂಟ್ಯೂಬ್ ವ್ಲಾಗ್ಸ್ ಮಾಡ್ತಾ ಇರೋದು. ಸೊ ಅದನ್ನೇ ಹೇಳಬೇಕಾಗಿತ್ತು ನಿಮಗೆ, ದಟ್ ಮಮ್ಮಿ ಹತ್ತಿದ್ದು ನಿಜವಾಗ್ಲೂ ನನಗೆ ತುಂಬಾ ಬೇಜಾರಾಯಿತು. ಬಟ್ ಇಟ್ಸ್ ಓನ್ಲಿ 7 days, ಲೈಕ್ 1 day ಅಟ್ ಎ ಟೈಮ್ ತೊಗೊಂಡ್ರೆ ಇಟ್ಸ್ ಓನ್ಲಿ 7 days. ನೆಕ್ಸ್ಟ್ ವಾರ ಎಷ್ಟೊತ್ತಲ್ಲಿ ನಾನು ಆಲ್ರೆಡಿ ರಿಟರ್ನ್ ಬರ್ತಾಯಿರ್ತೀನಿ, ಇಲ್ಲ ನೆಕ್ಸ್ಟ್ ವಾರ ಎಷ್ಟೊತ್ತಲ್ಲಿ 1 ದಿನ ಆದಮೇಲೆ ವಾಪಸ್ ಬರ್ತಾಯಿರ್ತೀನಿ. ಸೊ ಅದೇ ನಿಮ್ಮ ಹತ್ರ ಹೇಳಬೇಕಾಗಿತ್ತು ನಾನು, ಒನ್ ಆನ್ ಒನ್ ಮಾತಾಡೋಣ ಅಂತ. ಇವಾಗ ನಮ್ಮ ಹತ್ರ ಕ್ಯಾಮ್ರಾ ಇದೆ, ಆ ಕ್ಯಾಮ್ರಾದಲ್ಲಿ ನಾನು ನೋಡ್ಕೋಬೋದು. ಇಲ್ಲಿ ನಿಲ್ಸಿದ್ದೀನಿ, ಆ ಕ್ಯಾಮ್ರಾ ಸೋ ಕ್ಯೂಟ್ ನಿಲ್ಸಿದ್ದೀನಿ. ಸೊ ಅದನ್ನೇ ನಿಮ್ಮ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡೆ. ನಂಗೆ ಗೊತ್ತು ಮಮ್ಮಿ ಹತ್ತಿದ್ದು ನೋಡಿ ನೀವು ಬೇಜಾರು ಮಾಡ್ಕೊಂಡಿರ್ತೀರಾ, ಏನು ಬಿಂದು ಮಮ್ಮಿ ಹೇಳ್ತಾ ಇದ್ದಾರೆ ಕಳಿಸುವಾಗ ಅಂತ. ಏನೂ ಮಾಡೋಕ್ಕಾಗಲ್ಲ, ಅವ್ರ ಎಮೋಷನ್ಸ್ ಆ ಥರ, ಅಟ್ಯಾಚ್ಮೆಂಟ್ ನನ್ನ ಜೊತೆ ಆ ಥರ. ಆ್ಯಂಡ್ ಯುನೋ ಐ ಆಮ್ ದಟ್ ಒನ್ ರೇರ್ ಪ್ರಿನ್ಸೆಸ್. ಸೊ ಐ ಆಮ್ ಜಸ್ಟ್ ಕಿಡಿಂಗ್. ಸೊ ಅಷ್ಟೇ. ಇವಾಗ ಇನ್ನೊಂದು 10 minutes ಇದೆ. ಇವಾಗ ನನ್ನ ಬೋರ್ಡಿಂಗ್ಗೆ ಕರೀತಾರೆ, ಹೋಗಿ ನಾವು ಬೋರ್ಡ್ ಮಾಡಿ ಫ್ಲೈಟಲ್ಲಿ ಹೋಗೋದೇನೆ. ನಾನು ಕ್ಯಾಮ್ರಾನ ಬ್ಯಾಗಿಗೆ ಹಾಕ್ಬಿಟ್ಟು ಬ್ಯಾಗಲ್ಲಿ ಎತ್ತಿಟ್ಬಿಡ್ತೀನಿ ಮೇಲ್ಗಡೆ. ಇನ್ನೇನು ಫ್ಲೈಟ್ದೆಲ್ಲ ಏನಾದ್ರು ರೆಕಾರ್ಡ್ ಮಾಡಿದ್ರೆ ನಾನು ಫೋನಲ್ಲೇ ಮಾಡ್ಕೋತೀನಿ. ಸೊ ಯಾಕಂದರೆ ಕ್ಯಾಮ್ರಾ ಇಟ್ಕೊಂಡು ಮತ್ತೆ ಪಾಕೆಟಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಒಂದು ಸ್ವಲ್ಪ ಚಳಿ ಅನ್ನಿಸ್ತಾ ಇದೆ, ಜಾಕೆಟ್ ಇದೆ. ಫ್ಲೈಟ್ ಹತ್ತಿದ್ಮೇಲೆ ನೋಡ್ತೀನಿ, ಇಫ್ ಇಟ್ ಇಸ್ ನೆಸಸರಿ ಐ ವಿಲ್ ಟೇಕ್ ಇಟ್ ಔಟ್. ಆ್ಯಂಡ್ ಜಾಕೆಟ್ ಹಾಕ್ಕೊಂಡು ಮನ್ಕೊಂಡ್ಬಿಡ್ತೀನಿ. ಐ ಆಮ್ ಆಲ್ರೆಡಿ ಸ್ಲೀಪಿ. ಬಟ್ ಒಂದೇ ಒಂದು ಮೂವಿ ಏನೋ ಡೌನ್ಲೋಡ್ ಮಾಡಿದ್ದೀನಿ ಅಷ್ಟೇ. ಐ ವಾಂಟ್ ಟು ಸ್ಲೀಪ್. ಆ್ಯಂಡ್ ಬೆಳಗ್ಗೆ ಅಲ್ಲಿ ಹೋಗಿ ಐ ಶುಡ್ ಫಿಗರ್ ಔಟ್ ಬಸ್ ರೂಟ್ ಹೇಗೆ, ಕ್ಯಾಬ್ ರೂಟ್ ಹೇಗೆ, ಪ್ರೈಸಸ್ ಹೇಗೆ, ಅದೆಲ್ಲ. ಸೊ ಗ್ರೇಟ್ ಡೇ ಅಹೆಡ್ ಆಫ್ ಅಸ್ ಟುಮಾರೋ. ನಾಳೆ ಸಿಗೋಣ, ನಾಳೆ ಇಲ್ಲ ಫ್ಲೈಟ್ ಅಥವಾ ಸಿಗೋಣ, ಎಲ್ಲನೂ ವ್ಲಾಗ್ ಮಾಡ್ತೀನಲ್ಲ. ಇಸ್ ದ ಟೈಮ್ ಹ್ಯಾಸ್ ಕಮ್ ನಾವು. ಇವಾಗ ನಾವು ಬೋರ್ಡ್ ಮಾಡಬೇಕು. ಕ್ಯಾಮ್ರಾ ಎತ್ತಿಡ್ತೀನಿ, ಇನ್ನೇನಿದ್ರು ಫೋನಲ್ಲಿ ಶೂಟ್ ಮಾಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್, ಲೆಟ್ಸ್ ಗೋ. ನಾನು 6 ಗಂಟೆಗೆ ಐ ರೀಚ್ ಹಿಯರ್. ಇಲ್ಲಿ ಫಸ್ಟ್ ಬ್ಯಾಗೇಜ್ ಎತ್ಕೋತೀನಿ. ಸೊ 6 ಗಂಟೆಗೆ ರೀಚ್ ಆದೆ. ಆ್ಯಂಡ್ ದೆನ್ ನಾವು ಏನೇ ಮಾಡೋಕ್ಕಿಂತ ಮುಂಚೆ, ಲೈಕ್ ಈವನ್ ಬಿಫೋರ್ ಗೋಯಿಂಗ್ ಟು ದ ವಾಶ್ರೂಮ್ ಆರ್ ಕಲೆಕ್ಟಿಂಗ್ ದ ಬ್ಯಾಗೇಜ್, ನಾವು ಇಮಿಗ್ರೇಷನ್ನ ಪಾಸ್ ಮಾಡಬೇಕು. ಅದಕ್ಕೆ ನಿಂತ್ಕೊಂಡು ಇವಾಗ ಟೈಮ್ ಎಷ್ಟಾಗಿದೆ ಅಲ್ಲಿ ಶೋ ಇರ್ತೀವಿ ಇಲ್ಲಿ. ನೋಡಿ ಯಾಕೆ ಫೋಕಸ್ ಆಗ್ತಲ್ಲ. 7:27 ಆಗಿದೆ. ಆಲ್ಮೋಸ್ಟ್ 1.5 hour ಆಯಿತು. ಆ್ಯಂಡ್ ನಾನು ಇಲ್ಲಿನ ಏರ್ಪೋರ್ಟ್ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ವೈಫೈ. ಬಟ್ ದೆನ್ ನಾನು ಸಿಮ್ಮು ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೀನಿ. ಇನ್ನೇನು ಫ್ಲೈಟ್ ಟೇಕ್ ಆಫ್ ಆಗಬೇಕು, ಆವಾಗ ನನಗೊಂದು ಮೇಲ್ ಬಂತು. ಆ ಮೇಲಲ್ಲಿ ಈ ಸಿಮ್ದು ಲಿಂಕ್ ಆ್ಯಂಡ್ QR ಕೋಡೆಲ್ಲ ಇತ್ತು. ಸೊ ಅದನ್ನು ಯೂಸ್ ಮಾಡಿಕೊಂಡು ಐ ಆ್ಯಕ್ಟಿವೇಟೆಡ್. ಆದರೆ ಇಂಟರ್ನೆಟ್ ಆನ್ ಆಗ್ತಾಯಿಲ್ಲ, ಅದರಲ್ಲಿ ಇಂಟರ್ನೆಟ್ ಆನ್ ಆಗ್ತಾಯಿಲ್ಲ. ಸೊ ಐ ಡೋಂಟ್ ನೋ ಇಲ್ಲಿ ಅದ್ರದ್ದು ಅಂಗಡಿ ಇದ್ದರೆ ಐ ಹ್ಯಾವ್ ಟು ಚೆಕ್ ಅದನ್ನು ಹೆಂಗೆ ವರ್ಕ್ ಮಾಡೋದು ಅಂತ. ಬಟ್ ಇವಾಗ ಸದ್ಯಕ್ಕೆ ಬಸ್ ರೂಟ್ ಹುಡ್ಕೊಂಡು ಹೋಗೋಣ ಬನ್ನಿ. ಇಮಿಗ್ರೇಷನಲ್ಲಿ ಎಲ್ಲನೂ ಕೇಳಿದ್ರು, ಒಬ್ಬೊಬ್ರಿಗೆ ಏನೂ ಕೇಳಲ್ಲ ಅಂತ ಎಷ್ಟೊಂದು ಬ್ಲಾಗ್ಸಲ್ಲೆಲ್ಲ ನಾನು ನೋಡಿದ್ದೆ. ಬಟ್ ನನಗೆ ಎಲ್ಲನೂ ಕೇಳಿದ್ರು, ರಿಟರ್ನ್ ಟಿಕೆಟ್ ತೋರಿಸಿ ಅಂದರು. ಆ್ಯಂಡ್ ಇಂಟರ್ಸಿಟಿ ಟ್ರಾವೆಲ್ ಒಂದು ಮಾಡ್ತಾಯಿದ್ದೀನಿ, ಅದಕ್ಕೆ ಟಿಕೆಟ್ ಕೇಳಿದ್ರು, ಹೋಟೆಲ್ ರಿಸರ್ವೇಷನ್ಸ್ ಕೇಳಿದ್ರು. ಎಲ್ಲ ಕೇಳಿ ಫೈನಲಿ ಏನಕ್ಕೆ ಬಂದಿದ್ದೀರಾ ಅಂತ ಕೇಳಿದ್ರು. ಎಕ್ಸ್ಕ್ಯೂಸ್ ಮೀ ವೆಕೇಷನ್ ಮ್ಯಾಮ್
ಅಲ್ಲ ಹಂಗೆ ಹೇಳಲಿಲ್ಲ, ವೆಕೇಷನ್ ಬಂದೆ. ಆಮೇಲೆ ಓಕೆ ಫೈನ್ ಅಂತ ಸೀಲ್ ಮಾಡಿ ಸೈನ್ ಮಾಡಿ ಕೊಟ್ಟರು. ಇವಾಗ ಹೋಗಿ ನಾವು ಬಸ್ ರೂಟ್ ಹುಡ್ಕೋಣ. ಸೊ ಲೆಟ್ಸ್ ಗೋ ಔಟ್ಸೈಡ್ ಆಫ್ ದಿಸ್ ಏರ್ಪೋರ್ಟ್. ನೋಡಿ ಬರೀ ಫುಡ್ ಎಲ್ಲ ಕಡೆ ಬರೀ ಇವಾಗ ತಾನೇ ಫುಡ್ದಿತ್ತು ಗುರು, ಚೇಂಜ್ ಮಾಡಿಬಿಟ್ರು. ಸೊ ದಿಸ್ ಇಸ್ ಹೌ ದ ಏರ್ಪೋರ್ಟ್ ಇಸ್. ಇದು ಟರ್ಮಿನಲ್ 1. ಸೊ ಟರ್ಮಿನಲ್ 1ಇಂದನೇ ಎಲ್ಲ ಬಸ್ ಕನೆಕ್ಟಿವಿಟಿ ಇರೋದು. ಅದಕ್ಕೆ ಇಟ್ಸ್ ಗುಡ್ ದಟ್ ವಿ ಆರ್ ಇನ್ ಟರ್ಮಿನಲ್ 1. ಇವಾಗ ಫಿಗರ್ ಔಟ್ ಮಾಡಬೇಕಷ್ಟೇ. ಫಸ್ಟು ಸಿಮ್ದು ಫಿಗರ್ ಔಟ್ ಮಾಡೋಣ. ಅದಾದಮೇಲೆ ದುಡ್ಡು ಡ್ರಾ ಮಾಡ್ಕೋಬೇಕು, ಒಂದು ಸ್ವಲ್ಪ ಕ್ಯಾಶು, ಅದನ್ನು ಡ್ರಾ ಮಾಡ್ಕೊಳ್ಳೋಣ. ಅದಾದಮೇಲೆ ಬಸ್ ರೂಟ್ ಕಂಡುಹಿಡ್ಕೊಂಡು ಇಲ್ಲಿಂದ ಹೊರಡೋದು. ನಾನು ಇನ್ನೂ ಹೇಳಿಲ್ಲ ನಿಮಗೆ ನಾನು ಎಲ್ಲಿದ್ದೀನಿ ಅಂತ. ಹೇಳ್ತೀನಿ ಬನ್ನಿ ಹೇಳ್ತೀನಿ.